ಹೆಸರು ಅಸ್ಲಂ ಪಾಷಾ ಅಂತೇಳಿ, ಬೀದಿ ಬದಿ ವ್ಯಾಪಾರ ಅಧ್ಯಕ್ಷರು, ಜೈ ಕರ್ನಾಟಕ, ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ಸಂಘದ ಅಧ್ಯಕ್ಷರು. ಸ್ವಾಮಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪೆಟ್ರೋಲ್ ದರ ಏರಿಕೆ ಬಹಳಷ್ಟು ಏರಿಕೆ ಆಗ್ತಾ ಇದೆ. ಬಡವರು ಟೂ ವೀಲರ್ಗಳಾಗ್ಲಿ ಆಟೋಗಳವರಾಗ್ಲಿ ಓಡ್ಸಕ್ ಆಗ್ತಾ ಇಲ್ಲ, ಗಿರಾಕಿ ಸಿಗ್ತಾ ಇಲ್ಲ, ಸರಿಯಾಗಿ ಪ್ಯಾಸೆಂಜರ್ ಕಾಸು ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಒಂದು ಸರಕು ಸಾಗಾಣಿಕೆಗೆ ದರ ಏರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಟೂ ವೀಲರ್ಗಳಿಗೆ ಕಾಸು ಇಲ್ದಿದ್ರು ನಾವು ನಿಲ್ಸ್ಬಿಡ್ಬೇಕು, ಆ ತರ ಏರಿಕೆ ಆಗ್ತಾ ಇದ್ರೆ ಜನಸಾಮಾನ್ಯರು ಹಾಕಕ್ ಆಗಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇದನ್ನ ತಡೆ ಹಿಡಿಬೇಕು. ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೇದ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಮತ್ತೆ ಗ್ಯಾಸನ್ನು ಏರಿಕೆ ಆಗ್ತಾ ಐತೆ, ಅದನ್ನು ಕೂಡ ಕಮ್ಮಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ. ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಮನವಿ ಬಂದಿದೆ. ಓಕೆ, ಏನ್ ಹೇಳಿಕ್ ಬಯಸ್ತೀರಾ ಸರ್ಕಾರಿ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ಜನಸಾಮಾನ್ಯರಿಗೆ ಈ ತರ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಐತೆ. ಗಾಡಿಗಳೆಲ್ಲ ನಿಲ್ಸ್ಬಿಡ್ಬೇಕು. ಅವರು ಟೂ ವೀಲರ್ಗಳು ವೆಹಿಕಲ್ಸ್ ಯಾರು ಮಾಡ್ತಾರೋ ಆ ಕಂಪನಿಗಳೆಲ್ಲ ಮುಚ್ಚಾಕ್ಬೇಕು. ಆ ತರ ಬೇಡಿಕೆ ಜನಗಳನ್ನ ಹಿಂಸಿಸ್ತಾ ಇದ್ದಾರೆ. ಈ ದರ ಏರಿಕೆ ದಯವಿಟ್ಟು ಕಡಿಮೆ ಮಾಡ್ತಾ ಇದೀವಿ ನಾವು. ಪೆಟ್ರೋಲ್ ಡೀಸೆಲ್ ಏರ್ತದೆ, ಎಲ್ಲಾ ಪದಾರ್ಥಗಳು ಮತ್ತೆ ಗ್ಯಾಸ್ ಆಟೋಗಳವರು ಏನು ಕೂಡ ಅವ್ರ ಪ್ಯಾಸೆಂಜರ್ ಆಟೋಗಳವ್ರಿಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಅವ್ರು ಕೊಡಲ್ಲ. ಎಲ್ಲಿಂದ ಕೊಡ್ತಾರೆ? ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರು ಕೂಡ ಆಟೋಗಳವ್ರು ಕೊಡಲ್ಲ. ನಮ್ಗೆ ಸರಕು ಬೀದಿ ಬದಿ ವ್ಯಾಪಾರಗಳಲ್ಲೇ ಮಾರ್ಕೆಟ್ಗೆ ಹೋಗಿ ಟೂ ವೀಲರ್ ತಗೊಂಬಂದ್ರೆ 10 ರೂಪಾಯಿ ಜಾಸ್ತಿ ಆದ್ರು ಯಾರು ಕೊಡಲ್ಲ. ಅದಕ್ಕೆ ಡೀಸೆಲ್ ಪೆಟ್ರೋಲ್ ಏರಿಕೆ ದಯವಿಟ್ಟು ಕಡಿಮೆ ಮಾಡ್ತಾ ಇದೀವಿ. ಏರಿಕೆ ಮಾಡಬೇಡಿ, ಇಳಿಸ್ಬೇಕು. ಮಾಲಿನ್ಯಗಳು ಜಾಸ್ತಿ ಆಗ್ತದೆ, ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ. ದಯವಿಟ್ಟು ಇದನ್ನ ಖಂಡನೆ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ದಯವಿಟ್ಟು ಇದು ಕೂಡಲೇ ದರ ಏರಿಕೆಯನ್ನು ಕಡಿಮೆ ಮಾಡ್ಬೇಕು. ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕಿ ಹಾಕ್ರಿ ಟ್ಯಾಕ್ಸ್, ಬಡವ್ರಿಗೆ ಯಾಕೆ ಹಾಕ್ತೀರಾ ಟ್ಯಾಕ್ಸ್? ಜಯಕುಮಾರ್ ಅಂದ್ಬಿಟ್ಟು ಇಲ್ಲಿ ನಾವು ಆಟೋ ಚಾಲಕರು. ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಏರಿಕೆ ಆಗಿದೆ ಅಂದ್ರೆ ಕಚ್ಚಾ ತೈಲ ಅಭಾವದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದರಲ್ಲಿ ಗ್ಯಾಸ್ ಬೆಲೆನೂ ಕೂಡ ಏರಿಕೆ ಆಗಿದೆ. ನಾವ್ ಇವಾಗ ಆಟೋ ಗ್ಯಾಸ್ ಹಾಕ್ಸ್ಬೇಕು ಅಂದ್ರೆ 100 ರೂಪಾಯಿ 1 ಲೀಟರ್ಗೆ ಇವತ್ತಿನ ಬೆಲೆ. ಅದರಲ್ಲಿ ಪೆಟ್ರೋಲ್ ಬೆಲೆನೂ ಇವತ್ತು 108 ರೂಪಾಯಿ ಏನೋ ಆಗಿದೆ. ಮಧ್ಯಾಹ್ನದಿಂದ 2 ರೂಪಾಯಿ ಏನೋ ಜಾಸ್ತಿ ಆಗಿದೆ. ಡೀಸೆಲ್ ಬೆಲೆನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದರಿಂದ ನಾಗರಿಕರಿಗೆ ಏನಂದ್ರೆ ಇರೋದ್ರಲ್ಲಿ ದಿನನಿತ್ಯ ಓಡಾಡೋರಿಗೆ ಒಂದ್ ಸ್ವಲ್ಪ ತೊಂದರೆ ಆಗ್ಬೋದು. ಏನಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಯಾವ್ದೇ ಪಕ್ಷದ ಬಗ್ಗೆ ಯಾವ್ದೇ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಈ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡ್ತಾ ಇದೀವಿ. ನೋಡಿ, ಇದು ಈ ಕಚ್ಚಾ ತೈಲ ಅಭಾವದಿಂದ ಈ ತರ ಸರ್ಕಾರ ಸ್ವಲ್ಪ ಇದ್ರ ಜಾಸ್ತಿ ಮಾಡಿದೆ ಬೆಲೆ. ಅದರಿಂದ ನಾಗರಿಕರನ್ನು ಅನುಸರಿಸ್ಕೊಂಡು ಹೋಗ್ಬೇಕಾಗಿ ನಾನು ತಮ್ಮಲ್ಲಿ ಕಳೆಕಳೆಯಾಗಿ ವಿನಂತಿಸ್ಕೊಳ್ಳುತ್ತೇನೆ. ಈ ತರದ ಒಂದು ಬೆಲೆ ಏರಿಕೆಯಿಂದಾಗಿ ದಿನನಿತ್ಯದ ಒಂದು ಜೀವನದ ಜಂಜಾಟ ಹೇಗ್ ನಡೀತಾ ಇದೆ? ಕಷ್ಟ ಅನಿಸ್ತಿದ್ಯಾ, ಸುಖ ಅನಿಸ್ತಿದ್ಯಾ? ಸರ್, ಯಾವಾಗೂ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಎಷ್ಟೇ ದುಬಾರಿ ಆದ್ರೂ ಕೂಡ ಅನುಸರಿಸ್ಕೊಂಡು ಹೋಗ್ಲೇಬೇಕು ಸರ್. ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಒಂದ್ ಬೈಕಲ್ಲಿ ಹೋಗ್ಬೇಕು, ಒಂದ್ ಕಾರಲ್ಲಿ ಹೋಗ್ಬೇಕು ಅಂದ್ರೆ ದಿನನಿತ್ಯ ಓಡಾಡೋರಿಗೆ ಇದ್ರದ್ದು ಅನುಕೂಲ ಆಗ್ಲೇಬೇಕು ಸರ್. ಯಾಕಂದ್ರೆ ಇವಾಗ ಈ ಲೆಕ್ಕ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಕಡಿಮೆ, ಆಂಧ್ರದಲ್ಲಿ ಜಾಸ್ತಿ ಇರೋ ಲೆಕ್ಕ. ಆಂಧ್ರದಲ್ಲಿ ಸ್ವಲ್ಪ ಪೆಟ್ರೋಲ್ ಡೀಸೆಲ್ಗೆ ಜನ ಹೊರದಾಡ್ತಾ ಇದ್ದಾರೆ. ಇಲ್ಲಾದ್ರೂ ಒಂದ್ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಪರವಾಗಿಲ್ಲ, ಓಡಾಡೋದಿಕ್ಕೆ ಪೆಟ್ರೋಲ್ ಡೀಸೆಲ್ ಅನುಕೂಲವಾಗಿ ಸಿಗ್ತಾ ಇದೆ. 3 ವರ್ಷ ಸರ್, ಅವರು ಬೇಕು ಅಂದ್ಬಿಟ್ಟು ಏರಿಕೆ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ಅರಬ್ ಕಂಟ್ರಿಗಳಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿ ನಮ್ಗೆ ಕಚ್ಚಾ ತೈಲ ಬರೋದು ಇರಾಕ್ ಇಂದಾನೆ ನಮ್ಗೆ ಅದು ಕಚ್ಚಾ ತೈಲ ಬರೋದು. ಇದ್ರಲ್ಲಿ ಯುದ್ಧ ನಡೀತಾ ಇರೋ ಪರಿಣಾಮದಿಂದ ನಮ್ಗೆ ಕಚ್ಚಾ ತೈಲ ಅಭಾವದಾಗಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಸ್ವಲ್ಪ ಏರಿಕೆ ಮಾಡಿದ್ದಾರೆ. ನಿಮ್ಗೆ ತೊಂದರೆ ಆಗಿಲ್ಲ? ನಮ್ಗೆ ಏನ್ ತೊಂದರೆ ಇಲ್ಲ ಸರ್.